ನಮಸ್ಕಾರ ಸ್ನೇಹಿತರೆ, ವೇದ ಮಕರಂದಕ್ಕೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖವಾಗಿರೋ ರೀತಿಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮ್ನಮಾವಾಸ್ಯೆ ವ್ರತವನ್ನ ಯಾವ ರೀತಿಯಾಗಿ ಸರಳವಾಗಿ ಹಾಗೂ ನಿಯಮಾನುಸಾರವಾಗಿ ಆಚರಣೆ ಮಾಡಬಹುದು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ವ್ರತಾಚರಣೆಗೂ ಮುಂಚಿತವಾಗಿ ಈ ವಿಡಿಯೋನ ಒಂದ್ಸಲ ನೀವು ನೋಡಿಕೊಂಡ್ರೆ ಉತ್ತಮ. ಯಾಕಂದರೆ ಪೂರ್ವ ಸಿದ್ಧತೆಗಳನ್ನೆಲ್ಲ ನೀವು ಮಾಡಿಟ್ಕೊಂಡ್ರೆ ಈಸಿಯಾಗಿ ವ್ರತನ ಮಾಡ್ಕೋಬಹುದು. ಈ ವ್ರತವನ್ನ ಆಷಾಢ ಬಹುಳ ಅಮಾವಾಸ್ಯೆಯ ದಿನ ಮಾಡಬೇಕು. ಇದನ್ನ ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿಸ್ತಂಭ ವ್ರತ, ಪತಿ ಸಂಜೀವಿನಿ ವ್ರತ, ಭೀಮನ ಅಮಾವಾಸ್ಯೆ ವ್ರತ ಅನ್ನೋ ಹೆಸರುಗಳಿಂದ ಕರೀತಾರೆ. ಮುತ್ತೈದೆಯರು ತನ್ನ ಸುಮಂಗಲಿತನ ಗಟ್ಟಿಯಾಗಿರಲಿ, ದಾಂಪತ್ಯ ಜೀವನ ಚೆನ್ನಾಗಿರಲಿ, ಸಕಲ ಸಮೃದ್ಧಿಗಳಿಂದ ತನ್ನ ಬದುಕು ಸುಖಮಯವಾಗಿರಲಿ ಅನ್ನೋ ಕಾರಣಕ್ಕೆ ಈ ವ್ರತಾಚರಣೆಯನ್ನ ಮಾಡ್ತಾರೆ. ಮದುವೆ ಆಗದೇ ಇರೋವಂಥ ಹೆಣ್ಮಕ್ಳು ತನಗೆ ಭೀಮನಂಥ ಗಂಡ ಸಿಗಲಿ, ಸುಸಂಪನ್ನವಾದ ವರ ಸಿಗಲಿ ಅನ್ನೋ